ಚಳಿಗಾಲದ ಅಧಿವೇಶನಕ್ಕೆ ಸುವರ್ಣಸೌಧ ಸಜ್ಜಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಶಿಲ್ಪಿ ಕಿಸರ್ ಖಾನ್ ಜೊತೆ ಚಿಟ್ಚಾಟನ್ನು ನಡೆಸಿದ್ದಾರೆ. ನೋಡೋಣ. ಸರ್ ಹೇಳಿ, ಯಾವಾಗ ನಿಮಗೆ ಇದು ಒಂದು ಅವಕಾಶ ಬಂತು? ಇದರ ಮಾಹಿತಿಯನ್ನು ನಿಮ್ಗೆ ಕೊಟ್ಟರು, ಇದು ಕೆತ್ತಬೇಕು ಅಂತ ಹೇಳಿದ್ರು, ಯಾರ ಕಡೆಯಿಂದ ಬಂತು, ಎಲ್ಲಿ ನೋಡಿದ್ರಿ? ಡಿಸೈನ್ ಬೆಂಗಳೂರು ಮಾದರಿಯಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನನ್ನ ಹೆಸರು ಕಿಸರ್ ಅಲಿ ಖಾನ್ ಅಂತ. ನಾವು ಮೈಸೂರಿಂದ ಇರೋದು. ನಮ್ಮ ಫಾದರ್ ಎಲ್ಲ ಕಂಪ್ಲೀಟ್ ಪ್ಯಾಲೇಸ್ನಲ್ಲಿ ಆರ್ಟಿಸ್ಟ್ ಇದ್ದರು. ಅವರು ನಾವು ಜಾಸ್ತಿ ಓದಿಲ್ಲ, ಹಂಗೂ ನಾವು ಆರ್ಟ್ ಮೇಲೆ ಇಂಟ್ರೆಸ್ಟ್ ಆಗಿ 4 ಸಾರಿ ಸ್ಟೇಟ್ ಅವಾರ್ಡ್ ವಿನ್ನರೂ ಆಗಿದ್ದೀವಿ. ಮತ್ತು ನಮ್ಮ ಸ್ಪೀಕರ್ ಸಾಹೇಬರು ಅವರು ವಿಧಾನಸೌಧ ಬ್ಯಾಂಗ್ಳೂರಿಗೆ ಒಂದು ಡೋರ್ ಮಾಡಿಸಿದ್ರು. ಆ ಡೋರ್ಸ್ಗೆ ಎಂಟ್ರಿ, ಅಸೆಂಬ್ಲಿ ಎಂಟ್ರಿಗೆ ಅದರಲ್ಲಿ ಸನ್ಮಾನ ನಮ್ಮ CM ಸಾಹೇಬರು ಮತ್ತು ಎಲ್ಲರ ಮಿನಿಸ್ಟ್ರುಗಳು ಮತ್ತು ಇದು ಸ್ಪೀಕರ್ ಸಾಹೇಬರು ಎಲ್ಲರೂ ನಮಗೆ ಸನ್ಮಾನ ಮಾಡಿದರು. ಇಲ್ಲಿ ಸ್ಪೀಕರ್ ಚೇರನ್ನು ಮಾಡಲಿಕ್ಕೆ ನಿಮ್ಗೆ ಯಾರು? ಅದೇ ಆಗ ನಮ್ಮ ಸ್ಪೀಕರ್ ಸಾಹೇಬರು ಏನಂದರು, ಈ ರೀತಿ ಚೇರ್ ಸರಿಗಿಲ್ಲ ಅಲ್ಲಿ ಬೆಳಗಾವಿನಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇದೆಯಲ್ಲ ಆ ಟೈಪ್ ಚೇರ್ ಬೇಕು ನಮಗೆ ಅಂತ ಅವರು ಇದು ಮಾಡಿದರು. ನಮಗೆ ಸೂಚನೆ ಬಂತು. ಆಗ ನಾವು ತಗೊಂಡು ಬೆಂಗಳೂರಿನೆಲ್ಲ ಸ್ವಲ್ಪ ನೋಡ್ಕೊಂಡ್ರಿ, ಫೋಟೋ ತಗೊಂಡ್ರಿ, ಎಲ್ಲ ಮಾಡಿದ್ರಿ? ಬರೀ ಫೋಟೋ ತಗೊಂಡು ಮಾಡಿರೋದು ಇದು. ಈವನ್ ಸೈಜಸ್ಸೂ ತಗೊಂಡಿಲ್ಲ. ಅಲ್ಲಿ ಮೆಜರ್ಮೆಂಟ್ ನೋಡಿದ್ರೆ ಇದು ಅದು ಡಿಟ್ಟೋ ಮೆಜರ್ ಇದೆ ಮತ್ತು 1 ಪಾಯಿಂಟೂ ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ನನಗೆ ಸಾಹೇಬರು ಈಗ ಭೇಟಿ ಆಯಿತು. ಭೇಟಿ ಆಗಿಬಿಟ್ಟು ಭಾಳ ಖುಷಿಪಟ್ಟರು. ನಮಗೆ ತಿರ್ಗಾ ವಿಧಾನಸೌಧ ವೆಸ್ಟ್ ಗೇಟ್ದು ನೀವು ಒಂದು ಡೋರ್ ಮಾಡಿ ಅಂತ ಈಗಲೇ ಹೇಳಿಬಿಟ್ಟವ್ರೆ. ಎಷ್ಟು ದಿನ ಆಯ್ತು ಸರ್ ನಿಮಗೆ? ಎಷ್ಟು ದಿನ ಆಯ್ತು ಇದನ್ನೆಲ್ಲ ಮಾಡೋದಕ್ಕೆ? ಸುಮಾರು ಡಿಸೈನ್ ಮಾಡಿ ಎಷ್ಟು ಜನ ಕೆಲಸ ಮಾಡಿದ್ರಿ? ಎಷ್ಟು ಖರ್ಚಾಯಿತು ಅಂದಾಜು? ಆ್ಯಕ್ಚುಲಿ ಇದು 8 ಅವರ್ಸ್ ಡ್ಯೂಟಿ ಇರೋದು ವರ್ಕರ್ಸ್ದು. ನಾವು 15-16 ಅವರ್ಸ್ ಡ್ಯೂಟಿ ಮಾಡಿಸ್ದೆ. ಅದು ಡಬಲ್ ಶಿಫ್ಟ್. 3-3.5 ತಿಂಗಳಾಯಿತು. ಸಣ್ಣದು ಮೈನ್ಯೂಟ್ ಕೆಲಸ ಇದು. ಎಲ್ಲ ಹ್ಯಾಂಡ್ ವರ್ಕು, ಯಾವುದೂ ಮಿಷಿನ್ ವರ್ಕ್ ಇಲ್ಲ. ಇದು ನೋಡಿ, ಇದು ಈ ಫೇಸ್ಗಳು ಎಲ್ಲ ಕಂಪ್ಲೀಟ್ ಒಂಚೂರು ಡಿಫ್ರೆನ್ಸ್ ಇರಲ್ಲ. ಆ ರೀತಿ ಬೈ ಹ್ಯಾಂಡ್ ಆಗಿರೋದು. ಇದಕ್ಕೆ ದೇವರ ಆಶೀರ್ವಾದ. ಇದಕ್ಕೆ ಎಷ್ಟು ಕಟ್ಟಿಗೆ ಖರ್ಚಾಗುತ್ತೆ ಟೋಟಲ್? ಇದು ರೋಸ್ವುಡ್ಡು ಬೇರೆ ಬೇರೆ ಯಾವುದು ಬಳಸಿದ್ರಿ? ಟೋಟಲ್ ಕಟ್ಟಿಗೆ ಎಷ್ಟು ಯೂಸ್ ಆಗಿದೆ? ಎಲ್ಲ ಟೋಟಲಿ ರೋಸ್ವುಡ್. ಅದು ಮೆಜರ್ಮೆಂಟ್ ಕೊಡೋಕ್ಕಾಗಲ್ಲ ಇದು. ಯಾಕಂದರೆ ಒಂದು ಪೀಸ್ 10-20% ತನಕನೂ ವೇಸ್ಟ್ ಇರುತ್ತೆ ಇದರಲ್ಲಿ. ಆ ಪಿನ್ ಟು ಪಿನ್ ನಾವು ಮೆಜರ್ ಮಾಡಿ ಆಗ ಡೀಟೇಲ್ ಆಗಿ ಕೊಡಿಸ್ಬೋದು. ಈಗ ಅಂದಾಜು ಕಡಿಗೆದು ಇರಲಿ, ಅದು ಆಮೇಲೆ ಹೇಳ್ತೀನಿ. 15-20 ಲಕ್ಷ ಅಂತೂ ಮಿನಿಮಮ್ ಆಗಿರುತ್ತೆ. ಆಗಿರುತ್ತೆ. ನಿಮ್ದು ಚಾರ್ಜ್ ನಾನು ಕೇಳಬಾರ್ದು, ಇದು ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ಒಂದು ಅಂದಾಜು ಎಷ್ಟರ ಮೇಲೆ ಮಾಡ್ಬೋದು ಇದು? ಆ್ಯಕ್ಚುಲಿ ಮರದ್ದು ಜಾಸ್ತಿ ಇದ್ದಿಲ್ಲ, ಹಣ ವ್ಯಾಲ್ಯೂ ಇಲ್ಲ, ಅಮೌಂಟ್ ಇಲ್ಲ. ಈ ಕಲೆ ಇದೆಯಲ್ಲ, ಮರದ್ದು 1,000 ರೂಪಾಯಿ ಇದ್ದರೆ ಕಲೆಗೆ 10,000 ರೂಪಾಯಿ ಹಿಡಿಯುತ್ತೆ. ಆ ರೀತಿ ಕಲೆ ಆಗಿದೆ ಇದು. ಅದಕ್ಕೆ ಕಟ್ಟಂಗೆ ಆಗಲ್ಲ, ಇದು ಬೆಲೆನೇ ಕಟ್ಟಂಗೆ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಜಿ. ಥ್ಯಾಂಕ್ ಯು. ಇದು ಕೇಸರ್ ಅವರು ಹೇಳುವಂಥ ಮಾತು. ಈ ಒಂದು ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಅವರು ಹೇಳಿದಾಗೆ ಭಾಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ಡಿಟೇಲಾಗಿ ಕೆತ್ತನೆ ಮಾಡಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಸರಿಯ ಬೆಳಗಾವಿ ಅಧಿವೇಶನದಲ್ಲಿ ವಿವಿಧ ಆಕರ್ಷಣೆ, ಬೇರೆ ಬೇರೆ ಆಕರ್ಷಣೆಗಳ ಪೈಕಿ ಇದು ಕೂಡ ಒಂದಾಗಿದೆ. ಇದನ್ನು ಹೊರತುಪಡಿಸಿ ವಿಧಾನಸಭೆಯ ಹೊರಗಡೆಯಲ್ಲಿ, ವಿಧಾನಸಭೆ ಆವರಣದ ಹೊರಗಡೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ಟಂಥ ಹಿಂದಿನ ಫೋಟೋಗಳೇನಿತ್ತು ಅದನ್ನು AI ಮೂಲಕ ಈಗ ಕಲರಿಂಗ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಪ್ರಿಂಟ್ ಹಾಕಿ ಫ್ರೇಮ್ ಹಾಕಿ ವಿಧಾನಸಭೆಯ ಸುತ್ತ ಕೂಡ ಅದನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಳಗಾವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.